ಸಾಕ್ಷಿಗಳೇ ಸಿಗುತ್ತಿಲ್ಲ. ಇಂಥ ಒಬ್ಬ ಸಾಕ್ಷಿ ಎಂದರೆ ಆ ಮಹಾಶ್ವೇತೆ. ಅವಳು ವಿಷ ಕುಡಿದು ಸತ್ತಿದ್ದಾಳೆ. ಹಾಗಾದರೆ ನೆರೆದ ಸಾವಿರಾರು ಜನಗಳಿಗೆ ನಾವು ಏನು ಹೇಳಬೇಕು? ವಿಚಾರಣೆಯನ್ನು ಮುಂದುವರೆಸಿದರೆ ಎಲ್ಲರೂ ನನ್ನ ಎದುರಿಸಲಾರದೆ ಭಯಪಟ್ಟರೆಂದು ಭಾವಿಸುತ್ತಾರೆ. ಆತನ ಸಿದ್ಧಾಂತಗಳನ್ನು ನಾವು ಒಪ್ಪಿಕೊಂಡು ಸೋತೆವೆಂದು ಅವರು ತಿಳಿದರೆ ನಮ್ಮ ಧರ್ಮ, ನಂಬಿಕೆ, ಪರಂಪರೆ ಇಂದಿಗೆ ಕೊನೆಯಾಗಿ ಹೋಗುತ್ತದೆ. ಆದ್ರೂ ಈ ವಿಚಿತ್ರ ರಾಜ ಕವನ ಕಟ್ಟುವುದರಲ್ಲಿ ಇಡೀ ರಾತ್ರಿ ಮಕ್ಕಳು ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುವುದನ್ನು ಮೂರ್ಖ ತಿಳಿಯಲಾರದೆ. ಅಯ್ಯೋ, ಈ ಜನ ದಂಗೆ ಎದ್ದರೆ ನಮ್ಮ ಮೇಲೆ, ಈ ಅರಮನೆ ಮೇಲೆ ಸಹ ಎರಗಬಹುದು. ಅಯ್ಯೋ, ಅಷ್ಟೇ ಏಕೆ, ನಿಮ್ಮನ್ನು, ನನ್ನನ್ನು, ಸ್ವತಃ ರಾಜನನ್ನು ಕೊಲ್ಲಬಹುದು. ಅವನಿಗೆ ಸಾವಿನ ಸಹವಾಸದ ಆಸೆ ಇದ್ದಂತಿದೆ. ಹುಚ್ಚು ದೊರೆ ತನ್ನ ಜೀವನವನ್ನು ಕೊನೆಗಾಣಿಸಿಕೊಳ್ಳಲು ಆತನಿಗೆ ಹಕ್ಕಿದೆ. ಆದರೆ ಅನ್ಯರನ್ನು ಸಹಾಯ ಪಡೆಯಲು ಅವನಿಗೇನು ಅಧಿಕಾರವಿದೆ? ಮತ್ತು ಬಂದು ಈಗೇನು ಮಾಡುವುದು? ನೆರೆದ ಜನ ನಮ್ಮನ್ನು ಸಾವಿಗೆ ಹಂಚಿಗೆ ಕೊಡುತ್ತಾರೆ. ಗುಂಪು ಯಾವಾಗಲೂ ಅಪಾಯಕಾರಿಯೇ. ಹಯಗ್ರೀವಿ ನಿಂತಿದ್ದರೆ ನಮಗೆ ಈ ಅಪಾಯವಿರುತ್ತಿರಲಿಲ್ಲ. ಆ ಶೂದ್ರ ನಮ್ಮ ರಕ್ಷಕನಾಗುತ್ತಿದ್ದ. ನಮ್ಮ ಬಗ್ಗೆ ಎಳ್ಳಷ್ಟೂ ಚಿಂತಿಸದೆ ಆ ಕೀಳು ಕುಲದ ಹೆಂಗಸಿಗಾಗಿ ಆನೆ ಕಾಲದಲ್ಲಿ ಬಿದ್ದು ಸತ್ತ ಮೂರ್ಖ, ಮಹಾಮೂರ್ಖ. ಹಯಗ್ರೀವನ ಸಾವು ಇಲ್ಲಿಯವರೆಗೂ ಕಟ್ಟಿ ಹಿಡಿದ ಶಕ್ತಿಯನ್ನ ಬಿಚ್ಚಿ ಬಿಟ್ಟಂತಾಗಿದೆ. ಕೊಚ್ಚಿದ ಬಾಗಿಲನ್ನ ತೆರೆದಂತಾಗಿದೆ. ಈಗ ಈಗ ಈ ಮಾತನಾಡ್ತಿದ್ದೀಯ? ಮಹಾಲಯದ ದಂಡ ನಾಯಕ ಸಾಯಲು ನೀನೇ ಕಾರಣ ಪುರುಷ. ಈಗ ಜಗಳ ಕಾಯಲು ಈಗ ಸಮಯವಲ್ಲ. ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಉದ್ರಿಕ್ತ ಜನಜಂಗುಳಿಯಿಂದ ಒಲಿಯಬಲ್ಲೆವು. ಇಲ್ಲವಾದರೆ ಸಾಯುವುದು ಖಚಿತ. ಹಾಗೇನಾದರೂ ಆದರೆ ಹಯಗ್ರೀವನ ಸಾವಿಗೆ ನೀವು ಕಾರಣರೆಂದು ನಿಮ್ಮ ಪಿತೂರಿನ ಬಯಲಿಗಳಿವೆ. ಮಹಾಮಂತ್ರಿ, ಮಹಾಮಂತ್ರಿ, ದೊಡ್ಡ ದೊಡ್ಡ ಮಾತುಗಳನ್ನಾಡಬೇಡ. ನಿನ್ನಂತೆ ನಾವು ಚಿಲ್ಲರೆ ಸ್ವಭಾವದವರಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಿನ್ನೆಲ್ಲ ಕಪಟ ನಾಟಕಗಳು ನನಗೆ ಗೊತ್ತಿವೆ. ಈಗ ಬಡಿವಾರ ಮಾಡಿದ್ರೆ ಇದು ನಡೆಯುವುದಿಲ್ಲ. ರಾಜಗುರುವಾದ ನೀನು ಇಷ್ಟೆಲ್ಲ ಸರಿ ಸಂಪತ್ತನ್ನು ಹೇಗೆ ಗಳಿಸಿದೆ? ಅರ್ಚಕನಾದ ನಿನಗೆ ನಾಚಿಕೆಯಾಗಬೇಕು. ಅಯ್ಯ ಮಂತ್ರಿ, ಆಗಲಿ ಆಗಲಿ. ನೀನು ನಮ್ಮ ಆಸ್ತಿ ಬಗ್ಗೆ ಅಷ್ಟು ಕಾಳಜಿ ವಹಿಸಿದರೆ ನಾವು ನಿನ್ನ ಬಗ್ಗೆ ಹೇಳಬೇಕಾಗುತ್ತದೆ. ರಾಜಧಾನಿಯ ಸುತ್ತ ತೆಗೆದುಕೊಂಡ ಭೂಮಿಯ ಲೆಕ್ಕಾಚಾರ ಕೊಡಲೆ ಲಂಚವನ್ನು ಕರೆದರೆ ಸಿಟ್ಟು ಬರುವುದು ನಿನಗೆ.